ಬಗಳ ಬಾತು ನಂಗೆ ಗೊತ್ತಿಲ್ಲ ಯಾವತ್ತು ಅಂತ ನೀವಿಬ್ರು ತಿನ್ನೋಡಿ, ಆಮೇಲೆ ಯಾವ ಬಾತು ಅಂತ ಹೇಳಿ. ನಮಸ್ಕಾರ ಪ್ರಜೆಗಳ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಸಚಿನ್. ಗಣೇಶನ್ಗೆ ಪ್ರಿಯವಾದ ಪಾಯಸವನ್ನು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪ್ಯಾನ್ಗೆ ತುಪ್ಪವನ್ನು ತಗೊಂಡಿದ್ದೀನಿ. ತುಪ್ಪ ಕರಗಿದ ನಂತರ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿರೋ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಕ್ಲೀನಾಗಿ ಹುರ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆಗೋವರೆಗೆ ಕ್ಲೀನಾಗಿ ಹುರ್ಕೊಂಡಿದ್ದ ನಂತರ ಇದನ್ನು ಎತ್ತಿ ಸೈಡ್ಗೆ ಇಕ್ಕೊತಾ ಇದ್ದೀನಿ. ಇದೇ ಪ್ಯಾನ್ಗೆ 1 ಕಪ್ ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಲೈಟ್ ಕಲರ್ ಬರೋವರೆಗೂ ಕ್ಲೀನಾಗಿ ಫ್ರೈನ ಮಾಡ್ಕೊಬೇಕು. ನಾನು ಇಲ್ಲಿ ವಿತೌಟ್ ರೋಸ್ಟೆಡನ್ನು ಬಳಸ್ತಾ ಇದ್ದೀನಿ. ನೀವು ವಿತ್ ರೋಸ್ಟೆಡನ್ನು ಬಳಸಿದ್ರೆ ಉರಿಯೋ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಹುರಿದಿರೋದನ್ನ ಎತ್ತಿ ಸೈಡ್ಗೆ ಇಕ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ. ಆ ಕಡಾಯಿಗೆ 4 ಕಪ್ ಅಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಶಾವಿಗೆ ಬಂದು 1 ಕಪ್ ಅಷ್ಟು ಹುರ್ಕೊಂಡಿದ್ದೆ. 1:4 ರೇಷಿಯೋ ಹಂಗೆ ನೀವು ಇಲ್ಲಿ ಬಳಸಬೇಕು. ನಾನು ಇಲ್ಲಿ ಹಾಲು ಕುದಿಯೋಕ್ಕೆ ಅಂತ ಬಿಟ್ಟಿದ್ದೀನಿ. ಹಾಲು ಕುದ್ದ ನಂತರ ಇದಕ್ಕೆ 1 ಕಪ್ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಸಿಹಿ ಅಗತ್ಯ ಎಷ್ಟಿದೆಯೋ ನೀವು ಅಷ್ಟು ಸಕ್ಕರೆಯನ್ನು ಬಳಸ್ಕೊಳ್ಳಿ. ನಾನಿಲ್ಲಿ 1 ಕಪ್ ಶಾವಿಗೆಗೆ 1 ಕಪ್ ಆಗೋಷ್ಟು ಸಕ್ಕರೆಯನ್ನು ಬಳಸಿದ್ದೀನಿ. ನಾನಿಲ್ಲಿ 3 ಸ್ಪೂನ್ ಆಗೋಷ್ಟು ಬಾದಾಮ್ ಪೌಡರ್ ಮಿಕ್ಸನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ಏಲಕ್ಕಿಯನ್ನು ಬಳಸ್ತಾ ಇಲ್ಲ, ಯಾಕಂದರೆ ಈ ಪುಡಿಯಲ್ಲೇ ಏಲಕ್ಕಿ ಮಿಕ್ಸ್ ಆಗಿರುತ್ತೆ. ಕುದೀತಾ ಇರೋ ಹಾಲಿಗೆ ಹುರಿದಿಕೊಂಡಿರೋ ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ. ಹಾಕ್ಕೊಂಡಿರೋ ಶಾವಿಗೆನ 4 ರಿಂದ 5 ನಿಮಿಷಗಳ ಕಾಲ ಮಧ್ಯ ಉರಿಯಲ್ಲಿ ಕ್ಲೀನಾಗಿ ಬೇಯಿಸ್ಕೊಳ್ಳಿ. ಹಬ್ಬ ಅಂತ ಬಂದಾಗ ಸಿಹಿ ಮಾಡೋದು ನಮ್ಮೆಲ್ಲರ ವಾಡಿಕೆ. ಅದರಲ್ಲಿ ಗಣೇಶನಿಗೆ ನೈವೇದ್ಯ ಇಡೋದು ಅಂದರೆ ನಾವೆಲ್ಲರೂ ಒಂದು ಕೈ ಮುಂದೆ. ಭೋಜನ ಪ್ರಿಯವಾದ ಗಣೇಶನಿಗೆ ಪಂಚಭೋಜನಗಳೆಂದರೆ ಇಷ್ಟ. ಅದರಲ್ಲಿ ಪಾಯಸ ಎಂದರೆ ನಮ್ಮ ಗಣೇಶನಿಗೆ ಒಂದು ಕೈ ಮುಂದೆ. ಆವಾಗಲೇ ಹುರಿದಿಕೊಂಡಿರೋ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಧ್ಯ ಉರಿಯಲ್ಲಿ 5 ರಿಂದ 6 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳಿ. ಇದನ್ನು ಆವಾಗವಾಗ ತಳ ಹಿಡಿದಂಗೆ ಕೈಯನ್ನು ಆಡಿಸ್ತೀರಿ. ಇವಾಗ ಪಾಯಸ ಬಂದು ರೆಡಿಯಾಗಿದೆ. ಇದಕ್ಕೆ 1 ಸ್ಪೂನು ಸರಿ ಹೋಗಂಗೆ ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಘಮ ಮತ್ತು ರುಚಿ ಚೆನ್ನಾಗಿ ಬರುತ್ತೆ. ಈ ಪಾಯಸವನ್ನು ನಮ್ಮ ಪ್ರಿಯವಾದ ಗಣೇಶನಿಗೆ ಅರ್ಪಿಸಿದಾಗ ನನ್ನ ಮನಸ್ಸಿಗೆ ಬಂದಿದ್ದೆ, ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಚಂದಾದಾರರು ಆಗೋದನ್ನು ಮರೆಯಬೇಡಿ.